ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಎನ್ಕೌಂಟರ್ ಘಟನೆಯನ್ನ ಹನೂರು ಶಾಸಕ ಮಂಜುನಾಥ್ ಅವರು ಖಂಡಿಸಿದ್ದಾರೆ. ಶೂಟೌಟ್ ಮಾಡೋದಕ್ಕೆ ಅಲ್ಲಿ ಏನಾಗಿತ್ತು ಗೊತ್ತಿಲ್ಲ, ಈ ರೀತಿಯ ಘಟನೆ ನಡಿಬಾರ್ದಿತ್ತು, ಬಟ್ ನಡೆದು ಹೋಗಿದೆ. ಈ ಘಟನೆಯನ್ನ ನಾನು ಖಂಡಿಸ್ತೀನಿ. ಘಟನೆ ಬಗ್ಗೆ ಸರ್ಕಾರ ಅರಣ್ಯ ಸಚಿವರಿಗೆ ಮಾಹಿತಿಯನ್ನ ನೀಡಿದ್ದೀವಿ. ಮುಂದೆ ಈ ರೀತಿಯಾದಂತಹ ಘಟನೆಗಳು ಯಾವುದೇ ಕಾರಣಕ್ಕೂ ನಡಿಬಾರ್ದು. ತಪ್ಪು ಯಾರೇ ಮಾಡಿದ್ರು ಕೂಡ ಅದು ತಪ್ಪೇ, ಸೂಕ್ತ ಕ್ರಮ ಕೈಗೊಳ್ಳಬೇಕು, ಎಲ್ಲರೂ ಕೂಡ ಶಾಂತವಾಗಿರಬೇಕು ಎಂದಿದ್ದಾರೆ ಶಾಸಕ ಮಂಜುನಾಥ್ ಅವರು. ಈ ಘಟನೆಯನ್ನ ಖಂಡಿಸಿದ್ದಾರೆ. ಅದೊಂದು ಕಡೆ ಘಟನೆಯ ಬಗ್ಗೆ ಸರ್ಕಾರ ಅರಣ್ಯ ಸಚಿವರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಮುಂದೆ ಈ ರೀತಿಯಾದಂತಹ ಘಟನೆ ನಡಿಬಾರ್ದು. ತಪ್ಪು ಯಾರು ಮಾಡಿದ್ರು ಕೂಡ ಅದು ತಪ್ಪೇನೆ. ಹಾಗಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಎಲ್ಲರೂ ಕೂಡ ಶಾಂತವಾಗಿರಬೇಕು ಅಂತೇಳಿ ಶಾಸಕ ಮಂಜುನಾಥ್ ಅವರು ಘಟನೆಯನ್ನ ಖಂಡಿಸಿದ್ದಾರೆ. ಕೋಮೇರ್ಪಾಳ್ಯ ಗ್ರಾಮದ ಗ್ರಾಮಸ್ಥರು ಕಾಡೊಳಗೆ ರಾತ್ರಿ ಹೋಗಿದ್ದಾರೆ. ಆದರೆ ಅಲ್ಲಿನ ಒಂದು ಪರಿಸ್ಥಿತಿ ಸಂಪೂರ್ಣವಾಗಿ ಇನ್ನೂ ವಿವರಣೆ ನಮಗೆ ನಿಖರವಾಗಿ ಹಿಂಗೆ ಆಗಿದೆ ಅಂತ ಹೇಳಿ ಇನ್ನೂ ಮಾಹಿತಿ ಇಲ್ಲ. ಸೊ ಪ್ರಾಥಮಿಕವಾಗಿ ನಾವು ಏನು ವರದಿ ಆದೇಶ ಮಾಡಬೇಕು, ತನಿಖೆ ಮಾಡಲಿಕ್ಕೆ. ವರದಿ ನಂತರ ಇಮಿಡಿಯೇಟು ಏನಾಗಿದೆ, ಯಾರು ಯಾವ ರೀತಿ ಇದು ಕಾನೂನನ್ನ ಕೈಗೆತ್ತಿಕೊಳ್ಳಲಿಕ್ಕೆ ಇವ್ರಿಗೇನು ಅಲ್ಲಿ ಅಂಥ ಒಂದು ಪರಿಸ್ಥಿತಿ ಬಂತು. ಯಾಕೆಂದರೆ ಇದು ಮನುಷ್ಯ ತಪ್ಪು ಮಾಡ್ತಾನೆ, ಬಟ್ ಅದನ್ನು ತಿದ್ದುಕೊಳ್ಳಕ್ಕೆ ಅವಕಾಶ ಕೊಡಬೇಕು. പക്ഷെ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ಏನು ಈ ಒಂದು ಘಟನೆ ನಡಿಬಾರ್ದಿತ್ತು, ನಡೆದಿದ್ದು. ಇಂಥ ಘಟನೆಗೆ ತೀವ್ರವಾಗಿ ನಾನು ಖಂಡಿಸ್ತೇನೆ. ಯಾಕೆಂದರೆ ಮನುಷ್ಯನ ಜೀವ ಅಮೂಲ್ಯ. ಯಾಕೆಂದರೆ ನಾವು ಪ್ರಾಣಿ ಏನಾದ್ರು ಹತ್ಯೆ ಆದಾಗ ಬಹುಶಃ ನಾವು ಸಹ ಅಷ್ಟೇ ಅದಕ್ಕೆ ಬೆಲೆ ಕೊಡ್ತೇವೆ. ನಿಜ ಸಂರಕ್ಷಣೆ ಮಾಡಬೇಕು. ಇವರಿಗೆ ಒಂದಲ್ಲ ಎರಡೆಲ್ಲ ವಾರ್ನಿಂಗ್ ಕೊಟ್ಟು ಇನ್ನು ಮೇಲಿನ ಅಧಿಕಾರಿಗಳು ಯಾವುದೇ ಒಂದು ಈ ಥರ ಘಟನೆ ನಡೆದಾಗ ಬಹುಶಃ ಅದಕ್ಕೆ ಕೋರ್ಟು ಕಾನೂನಿದೆ. ಬಹುಶಃ ಇವರು ಅದನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಇಲ್ಲ, ಇವರು ಈ ಒಂದು ವಿಚಾರವಾಗಿ ಮುಂದೆ ಏನು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಥವಾ ನೈಜ ಸ್ಥಿತಿಯನ್ನು ತಿಳ್ಕೊಂಡು ಆ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಈಗಾಗಲೇ DC ಅವರು ಆದೇಶ ಮಾಡಿದ್ದಾರೆ ಮತ್ತು SP ಅವರು ಭಾಗದಲ್ಲಿದ್ದಾರೆ. ಈಗ ಉಸ್ತುವಾರಿ ಸಚಿವರು ಇಲ್ಲಿ ಬರ್ತಾ ಇದ್ದಾರೆ. ಈಗ ಆ ಕುಟುಂಬಕ್ಕೆ ಯಾವ ಥರ ಅವರಿಗೆ